ಸೊ ಎಸ್, ಈ ವಿಡಿಯೋ ಬಂದ್ಬಿಟ್ಟು ನನ್ನ ವೀಕ್ಲಿ ಡಂಪ್ ಆಗಿರುತ್ತೆ. ಅಂದರೆ ವೀಕಲ್ಲಿ ಅವಾಗವಾಗ ತಗೊಂಡಿರೋ ಒಂದಷ್ಟು ರ್ಯಾಂಡಮ್ ವೀಡಿಯೋಸ್ನ ಕೊಲಾಜ್ ಮಾಡಿಬಿಟ್ಟು ಈ ಒಂದು ವಿಡಿಯೋನ ಹಾಕ್ತಾ ಇದ್ದೀನಿ. ಜರ್ಮನಿಯ ಹೆಲ್ತ್ ಸಿಸ್ಟಮ್ ಬಗ್ಗೆ ನೀವೆಲ್ಲ ಎಷ್ಟು ಕೇಳಿದಿರೋ ಎಷ್ಟು ಕೇಳಿಲ್ವೋ ನನಗಂತೂ ಗೊತ್ತಿಲ್ಲ. ಬಟ್ ಸುಮಾರು ಕಡೆ ನಾನು ಕೇಳಿದಾಗ ಬಂದಿರತಕ್ಕಂಥ ಒಪಿನಿಯನ್ ಏನು ಅಂತಂದೇಳಿದ್ರೆ, ಡಾಕ್ಟರ್ಸ್ ನೀಟಾಗಿ ರೆಸ್ಪಾನ್ಸ್ ಮಾಡಲ್ಲ, ಅಪಾಯಿಂಟ್ಮೆಂಟ್ ಕೇಳಬೇಕು ಅಂತ ಕಾಲ್ ಮಾಡಿದರೆ ಯಾವಾಗಲೂ ಕೊಡ್ತಾರೆ, ಅಷ್ಟೊತ್ತಿಗೆ ನಮ್ಮ ಕಾಯಿಲೆನೇ ಹುಷಾರಾಗಿರುತ್ತೆ, ಬ್ಲಾ ಬ್ಲಾ ಬ್ಲಾ, ಈ ಥರ ಸ್ಟೋರೀಸ್ನ ಕೇಳಿರ್ತೀರಾ. ಬಟ್ ಇವಾಗ ನಾನು ಹೇಳ್ತಕ್ಕಂಥ ಸ್ಟೋರಿ ಬಂದ್ಬಿಟ್ಟು ಇದಕ್ಕೆ ಕಂಪ್ಲೀಟಾಗಿ ಆಪೋಸಿಟ್ ಆಗಿದೆ. ಹಿಂಗೆ ಒಂದ್ಸಲಿ ದಾರಿಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಸಿಗ್ನಲ್ ಹತ್ರ ನಮ್ಮ ಹಿಂದೆ ಬರ್ತಿದ್ದೋ ಅಜ್ಜಿ ಬಂದ್ಬಿಟ್ಟು ತಲೆ ಸುತ್ತಿ ಬಿದ್ದೋಗ್ಬಿಡ್ತಾರೆ. ಸುತ್ತ ಇರೋ ಜನ ಹೋಗಿ ಪೊಲೀಸ್ ಅವ್ರನ್ನ ಕರೀತಾರೆ. ಅಲ್ಲೇ ಪೊಲೀಸರು ಇರ್ತಾರೆ. ಅವ್ರು ಬಂದು ನೋಡ್ಬಿಟ್ಟು ಇಮಿಡಿಯೇಟ್ ಆಗಿ ಫೋನ್ ಮಾಡ್ತಾರೆ. ನಾವು ಅನ್ಕೊಂಡ್ವಿ ಓಕೆ ಈಗ ಆಂಬ್ಯುಲೆನ್ಸ್ ಬರುತ್ತೆ, ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಕೋತಾ ಇದ್ವಿ. ಬಟ್ ಆ ಥರ ಆಗಲಿಲ್ಲ. ಬಂದಿದ್ದೇನು ಗೊತ್ತಾ? ಹೆಲಿಕಾಪ್ಟರ್. ಕ್ಯಾನ್ ಯು ಬಿಲೀವ್? ಹೆಲಿಕಾಪ್ಟರ್ ಬಂದ್ಬಿಟ್ಟು ಇಮಿಡಿಯೇಟ್ ಆಗಿ ಪಕ್ಕದಲ್ಲೇ ಒಂದು ಗ್ರೌಂಡ್ ಇರುತ್ತೆ, ಆ ಗ್ರೌಂಡಲ್ಲಿ ಲ್ಯಾಂಡ್ ಆಗಿಬಿಟ್ಟು ಸ್ಟ್ರೆಚರ್ ಎತ್ಕೊಂಡು ಬಂದು ಅಜ್ಜಿನ ಎತ್ಕೊಂಡು ಸೀದಾ ಹೆಲಿಕಾಪ್ಟರಲ್ಲಿ ತೊಗೊಂಡೋಗಿ ಹಾಸ್ಪಿಟಲಲ್ಲಿ ಅಡ್ಮಿಟ್ ಮಾಡ್ತಾರೆ. ಇದೊಂಥರ ಹೈಫೈ ರಕ್ಷಣೆ. ಇನ್ನೊಂದ್ಸಲಿ ಏನಾಗುತ್ತೆ ಅಂತಂದೇಳಂದ್ರೆ, ಬಸ್ ಸ್ಟ್ಯಾಂಡಲ್ಲಿ ಹೀಗೆ ಬಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀವಿ. ಯಾರೋ ಒಬ್ಬ ಕುಡ್ಕೊಂಡು ಬಂದ್ಬಿಟ್ಟು ಒಂದು ಹುಡುಗಿ ಜೊತೆ ಅಲ್ಲಿ ಅಸಭ್ಯವಾಗಿ ನಡ್ಕೋತಾನೆ. ಅವಳು ಒಂದು ಸ್ವಲ್ಪನೂ ಹೆದರ್ದಿರ ಇಮಿಡಿಯೇಟ್ ಆಗಿ ಪೊಲೀಸ್ಗೆ ಕಾಲ್ ಮಾಡ್ತಾಳೆ. ಇಲ್ಲಿ ಪೊಲೀಸ್ ಎಲ್ಲ ಹೆಂಗೆ ಅಂದರೆ 24/7 ಸಿಟಿನ ರೌಂಡ್ ಹಾಕ್ತಾನೆ ಇರ್ತಾರೆ. ಅವಳು ಕಾಲ್ ಮಾಡಿದ್ದು ನೆಕ್ಸ್ಟ್ ಮಿನಿಟ್ಗೆ ಪೊಲೀಸ್ ಅಲ್ಲಿ ಇರ್ತಾರೆ. ಸೊ ಪೊಲೀಸ್ ಇಮಿಡಿಯೇಟಾಗಿ ಅಲ್ಲಿ ಬಂದ್ಬಿಟ್ಟು ಅವನ್ನ ಸರಿಯಾಗಿ ತಾರಾಟಕ್ಕೆ ತೊಗೊಂಡ್ರು. ಸೊ ಈ ಎರಡು ಸಿಸ್ಟಮ್ ಬಗ್ಗೆ ನಿಮ್ಗೆ ಏನು ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಕೀಳ್ತಾ ಇರೋದು ನೋಡಕ್ ಚೆನ್ನಾಗಿದೆ, ಕ್ಯೂಟ್ ಅಂತ ಹೇಳಿದ್ದು. ಅದೊಳ್ಳೆ ಕುಕ್ಕರ್ಗಾಲಲ್ಲಿ ಇಲ್ಲಲ್ಲ, ಮಳೆ ಬಂದಿದೆ ಇವತ್ತು. ಸಮಾಧಾನ. ಸೆಲ್ಫ್